ಆದ್ರೆ ನೀವು ನಿಮ್ ಮಗನ್ಗೆ ಬೇಕಾಗೋ ಸ್ಕೂಲ್ ಡ್ರೆಸ್ಸು, ಶೂಸು, ಟ್ರಾನ್ಸ್ಪೋರ್ಟು ಹೀಗೆ ಚಿಕ್ಕ ಚಿಕ್ಕದೆಲ್ಲ ನೀವೇ ಮಾಡ್ಕೋಬೇಕು. ಅದಕ್ಕೆಲ್ಲ ಎಷ್ಟಾಗತ್ತೆ ಸರ್? ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ. ಹೊರಗಡೆ ಶಾಪಲ್ಲಿ ನಮ್ಮ ಸ್ಕೂಲಿಗೆ ಸಂಬಂಧಪಟ್ಟಿರೋದು ಸಿಗಲ್ಲ, ಎಲ್ಲ ಇಲ್ಲೇ ಇರುತ್ತೆ. ನಿಮ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ತುಂಬಾ ಕಡಿಮೆ ರೇಟ್ಗೆ ಕೊಡ್ತಾರೆ. ಟ್ರಾನ್ಸ್ಪೋರ್ಟ್ಗೆ ವರ್ಷಕ್ಕೆ ಒಂದು 15,000, ಬಟ್ಟೆಗೆ ಶೂಸ್ಗೆ ಒಂದು 5,000 ಆಗತ್ತೆ. ಒಟ್ಟು 20,000 ನಮ್ಮ. 20,000ನಾ? ಅಷ್ಟೇ ಅಲ್ಲ ಅಮ್ಮ, ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ನೀವೇ ಅಮೌಂಟ್ ಕಟ್ಟಬೇಕಾಗುತ್ತೆ. ಟೈಮ್ ಟು ಟೈಮ್ ದುಡ್ಡು ಕಟ್ಟಬೇಕಾಗುತ್ತಮ್ಮ. ನಿಮ್ಮ ನೋಡಿದ್ರೆ ಕಟ್ಟೋದು ಕಷ್ಟ ಅಂತ ಅರ್ಥ ಆಗುತ್ತಮ್ಮ. ಆದ್ರೆ ಏನ್ ಮಾಡೋದು, ಎಲ್ಲ ವಿವರವಾಗಿ ಹೇಳಲೇಬೇಕಲ್ವಾ? ಯಾಕಂದ್ರೆ ನಿಮ್ ಮಗ ಲಕ್ಷ ಲಕ್ಷ ಸುರಿದು ಓದೋ ಮಕ್ಕಳಿಗಿಂತ ಚೆನ್ನಾಗೇ ಓದ್ತಿದ್ದಾನೆ. ಸರ್, ಇಂಥವರೆಲ್ಲ ಹೀಗೆ ಇರ್ತಾರೇನೋ ಅಲ್ವಾ? ಯಾವ್ದಾದ್ರೂ ಸಂಸ್ಥೆ ಫ್ರೀಯಾಗಿ ಓದಿಸ್ತಾರೆ ಅಂದ್ರೆ ಹಿಂದೆ ಮುಂದೆ ಯೋಚಿಸದೆ ಕಷ್ಟಪಟ್ಟು ಓದಿ ಮಕ್ಕಳು ಸೀಟು ತಗೋತಾರೆ. ಪಾಪ ಅವ್ರಿಗೆ ಗೊತ್ತಾಗ್ದಿದ್ರು ಅವ್ರ ತಂದೆ ತಾಯಿಗಾದ್ರೂ ತಿಳಿಬೇಕಲ್ವಾ? ಅಷ್ಟು ಅಲ್ದಿದ್ರು ಸ್ವಲ್ಪನಾದ್ರೂ ದುಡ್ಡು ಕಟ್ಬೇಕಾಗುತ್ತೆ ಅಲ್ವಾ? ಪ್ರತಿ ವರ್ಷ ನಮ್ಗೆ ಇದೇ ಪ್ರಾಬ್ಲಮ್ಮು. ಅವರೇನೋ ಎಕ್ಸಾಮ್ ಮಾಡ್ಬಿಡ್ತಾರೆ, 100 ಜನರಲ್ಲಿ ಯಾರೋ ಒಬ್ರು ಅದೃಷ್ಟಕ್ಕೆ ಸೀಟ್ ಪಡ್ಕೋತಾರೆ. ಅದು ತಮ್ಮ ಟ್ಯಾಲೆಂಟ್ ಇಂದನೇ ಬಂದಿದ್ದು ಅಂತ ಹೆಮ್ಮೆಯಿಂದ ಸ್ಕೂಲಿಗೆ ಬರ್ತಾರೆ. ಇಲ್ಲಿ ಚಿಕ್ಕ ಪುಟ್ಟದಕ್ಕೆಲ್ಲ ದುಡ್ಡು ಕಟ್ಬೇಕಾಗುತ್ತೆ ಅಂತ ಹೇಳಿದ್ರೆ ಹೀಗೆ ಶಾಕ್ ಆಗಿ ನಮ್ಮ ಪ್ರಾಣ ತೆಗಿತಾರೆ. ಇದು ನಮ್ಗೆ ಮಾಮೂಲಿ ಅಲ್ವಾ ಸರ್? 20,000 ಹೇಗ್ ಕಟ್ಲಿ? ಅಷ್ಟು ದೊಡ್ಡ ದುಡ್ಡು ಅಂದ್ರೆ. ಅಮ್ಮ, ನಿಮ್ಮನ್ನು ನೋಡಿದ್ರೆ ಅರ್ಥ ಆಗುತ್ತೆ. ನಿಮ್ಮ ಹತ್ರ 1 ರೂಪಾಯಿ ಕೂಡ ಇಲ್ಲ ಅಂತ. ಅಂಥದ್ರಲ್ಲಿ ದುಡ್ಡು ಹೇಗೆ ಕಟ್ತೀರಮ್ಮ? ನೀವು ಕೂಲಿ ನಾಲಿನೋ ಮಾಡ್ಕೊಂಡು ಬದುಕ್ತಿದ್ದೀರಾ ಅನ್ಸುತ್ತೆ. ಈಗ ನಿಮ್ಮ ಮಗನ ಈ ಸ್ಕೂಲಿಗೆ ಸೇರಿಸಿ ಯಾಕಮ್ಮ ಕಷ್ಟಪಡ್ತೀರಿ? ಕೆಲಸ ಮಾಡಿ 2 ಕೈಲೂ ಸಂಪಾದನೆ ಮಾಡೋರಿಗೆ ಇಲ್ಲಿ ಫೀಸ್ ಕಟ್ಟೋದು ತುಂಬಾ ಕಷ್ಟ ಆಗುತ್ತೆ. ಇನ್ ನಿಮ್ಮ ಪರಿಸ್ಥಿತಿ ಏನು ಅರ್ಥ ಮಾಡ್ಕೊಳ್ಳಿ. ಚಿಕ್ಕ ಸ್ಕೂಲಲ್ಲೇ ನಿಮ್ಮ ಮಗ ಚೆನ್ನಾಗೇ ಓದ್ತಿದ್ದಾನಲ್ಲ, ಈಗ ಕೂಡ ಅಲ್ಲೇ ಓದ್ಲಿ. ಪುಸ್ತಕನೂ ಫ್ರೀಯಾಗಿ ಸಿಗುತ್ತೆ, ಬಟ್ಟೆನೂ ಫ್ರೀಯಾಗಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದೆಲ್ಲ ಅಲ್ಲಿ ಫ್ರೀಯಾಗೇ ಸಿಗುತ್ತೆ. ಅಷ್ಟು ಒಳ್ಳೆ ಅವಕಾಶ ಬಿಟ್ಬಿಟ್ಟು ದೊಡ್ಡ ಸ್ಕೂಲ್ ಅಂತ ಇಲ್ಲಿ ಸೇರಿಸಿದ್ರೆ ನೀವು ದುಡ್ಡಿಗೋಸ್ಕರ ತುಂಬಾ ಕಷ್ಟಪಡ್ಬೇಕಾಗುತ್ತಮ್ಮ. ಒಮ್ಮೆ ನೀವು ಅಷ್ಟು ಕಷ್ಟಪಟ್ಟು ನಿಮ್ಮ ಮಗನ್ನ ಓದಿಸಿ. ಕೃಷ್ಣ, ನಿಮ್ಮನೆಗೆ ದಾರಿ ಹೇಳ್ತೀಯಾ? ಸರಿ ಸರ್. ಹೀಗೆ ಸ್ಟ್ರೈಟ್ ಹೋಗಿ ರೈಟ್ ತಗೊಳ್ಳಿ. ಅಲ್ಲಿ ಲೆಫ್ಟ್ ತಗೊಳ್ಳಿ ಸರ್. ಸರಿ ಕಣೋ. ನಮ್ಮ ಮನೆ ಹತ್ರ ನಾವು ಬಂದ್ಬಿಟ್ವಿ. ಹೆಚ್ಚು ದೂರ ಇಲ್ಲ. ಪರವಾಗಿಲ್ಲ ಪುಟ. ಕೃಷ್ಣ, ಏನು ಮೇಡಮ್? ನೀನ್ ಇದಕ್ಕೂ ಮುಂಚೆ ಓದಿದ ಸ್ಕೂಲ್ಗೂ ನಿಮ್ ಮನೆಗೂ ತುಂಬಾ ದೂರ ಆಗ್ತಿತ್ತಾ? ಹೌದು ಮೇಡಮ್, ತುಂಬಾ ದೂರ. ಮತ್ತೆ ಆಗ ನೀನ್ ಹೇಗ್ ಹೋಗ್ತಿದ್ದೆ? ಹಾಗಲ್ಲ, ನಾನು ನಡ್ಕೊಂಡೇ ಹೋಗ್ತಾ ಇದ್ದೆ. ಅಷ್ಟು ದೂರ ನಡ್ಕೊಂಡು ಹೋಗ್ತಿದ್ದ? ನಿಂಗ್ ಕಷ್ಟ ಆಗ್ತಿರ್ಲಿಲ್ವಾ? ಆ ಕೃಷ್ಣ ಇರುವಾಗ ನನಗೆ ಯಾವುದು ಕಷ್ಟ ಅನ್ಸಲ್ಲ ಮೇಡಮ್. ನೀವಿಬ್ರು ಇರೋದು ಇದೇ ಮನೇಲೇನಾ? ಹೌದು ಸರ್, ಅಲ್ಲೇ ಪಕ್ಕದಲ್ಲಿ ಔಟ್ ಹೌಸ್ ಅಲ್ಲಿ ಇದೀವಿ. ನನ್ ಗಂಡ ಇಲ್ಲೇ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ತುಂಬಾ ಥ್ಯಾಂಕ್ಸ್ ಸರ್.
ಥ್ಯಾಂಕ್ ಯು ಮೇಡಮ್. ಇವತ್ತು ನೀವಿಲ್ಲ ಅಂದಿದ್ರೆ ನನ್ನ ಮಗನ ಜೀವನ ಏನಾಗ್ತಿತ್ತೋ ಏನೋ. ಮತ್ತೆ ಅದೇ ಚಿಕ್ಕ ಸ್ಕೂಲಲ್ಲಿ ಓದ್ಬೇಕಾಗಿತ್ತು. ಒಂದ್ ವೇಳೆ ಹಾಗೆ ಆಗಿದ್ರೆ ಒಬ್ಳು ತಾಯಿಯಾಗಿ ಪ್ರತಿದಿನ ದುಃಖ ಪಡ್ತಿದ್ದೆ. ನೀವು ದೇವ್ರ ಹಾಗೆ ಬಂದು ನನ್ನ ಮಗನಿಗೆ ಫೀಸ್ ಕಟ್ಟಿದ್ರಿ. ನಿಮ್ ಋಣನ ನಾನು ಯಾವತ್ತಿಗೂ ತೀರ್ಸಕ್ಕಾಗಲ್ಲ. ಅಯ್ಯೋ ಬೇಡ. ಕೃಷ್ಣ ತುಂಬಾ ಚೆನ್ನಾಗಿ ಓದ್ತಾನೆ. ಇವನಂತ ಮಕ್ಳನ್ನ ಎನ್ಕರೇಜ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಸಮಾಜಕ್ಕೆ ಎಷ್ಟೋ ಉಪಯೋಗ ಆಗತ್ತೆ. ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾರೆ, ಕಷ್ಟದಲ್ಲಿರೋರ್ನ ಸಪೋರ್ಟ್ ಮಾಡ್ತಾರೆ. ಕೃಷ್ಣನ್ಗೆ ತುಂಬಾ ಟ್ಯಾಲೆಂಟ್ ಇದೆ. ಕೃಷ್ಣನ್ ತರ ವ್ಯಕ್ತಿ ಈ ಸೊಸೈಟಿಗೆ ತುಂಬಾ ಮುಖ್ಯ. ತಿನ್ನೋಕೆ 2 ಹೊತ್ತು ಊಟ ಇಲ್ಲ. ಚೆನ್ನಾಗಿದ್ಯಾ? ತಾತ, ಸಾಂಬಾರ್ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಇನ್ನೂ ಸ್ವಲ್ಪ ತಿನ್ನು ಕಂದ, ತಿನ್ನು. ತಿನ್ನು. ಹಾಗೆ ಮೊಮ್ಮಗನೆ, ಹೀಗ್ ಚೆನ್ನಾಗಿ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾದ್ರೆ ನಾನು ಹೊಟ್ಟೆ ತುಂಬಾ ತಿಂತೀನಿ ತಾತ. ಶ್ಯಾಮ, ಶ್ಯಾಮ, ಏನಾಯ್ತು ಶ್ಯಾಮ? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ. ಏನ್ ಹಾಕ್ಲಿ? ಸಾಂಬಾರ್ ಹಾಕ್ಲಾ? ಅನ್ನು ಪುಟ್ಟ ವಿಹಾರಿ, ಈ ಡ್ರೈ ಫ್ರೂಟ್ಸ್ ತಿನ್ನಪ್ಪ. ಬೇಡ ಅಜ್ಜಿ, ಈಗಷ್ಟೇ ಊಟ ಮಾಡ್ದೆ. ಈಗ ಇದ್ಯಾಕೆ? ಇದು ದೇಹಕ್ಕೆ ಬಲ ಕೊಡುತ್ತೆ ಕಂದ. ಇದರಲ್ಲಿ ನಮ್ಗೆ ಬೇಕಾಗಿರೋ ಪ್ರೋಟೀನ್ಸ್ ಇರುತ್ತೆ. ಇದನ್ನ ತಿಂದ್ರೆ ನಿನಗೆ ಶಕ್ತಿ ಬರುತ್ತೆ. ನಿಜನಾ ತಾತ? ನಿಜ ಕಂದ. ಚಿಕ್ಕ ವಯಸ್ಸಲ್ಲಿ ನಿಮ್ ದೊಡ್ಡಪ್ಪನ್ಗೆ, ನಿಮ್ ಡ್ಯಾಡಿಗೆ ಇದನ್ನೇ ತಿನ್ನಿಸ್ತಾ ಇದ್ವಿ. ಡ್ಯಾಡಿ, ನೀನು ಕೂಡ ತಿಂತಿದ್ಯಾ? ಹೌದು ಪುಟ, ನೀನು ಕೂಡ ತಿನ್ಬೇಕು. ಹಾಗಾದ್ರೆ ಓಕೆ, ಕೊಡು ಅಜ್ಜಿ. ಕೃಷ್ಣ ತುಂಬಾ ವೀಕ್ ಆಗಿದ್ದಾನೆ. ಟೈಮ್ ಕರೆಕ್ಟ್ ಆಗಿ ಫುಡ್ ತಿಂತಾನೋ ಇಲ್ವೋ? ಡ್ರೈ ಫ್ರೂಟ್ಸ್ ತಿಂದ್ರೆ ಅವನ ಆರೋಗ್ಯ ಚೆನ್ನಾಗಿರತ್ತೆ. ವಿಹಾರಿ, ಏನ್ ಮಮ್ಮಿ? ಈ ಬಾಕ್ಸ್ ಅಲ್ಲಿ ಡ್ರೈ ಫ್ರೂಟ್ಸ್ ಇದೆ. ನಾಳೆ ನೀನು ಈ ಬಾಕ್ಸ್ ನ ಸ್ಕೂಲಿಗೆ ತಗೊಂಡ್ ಹೋಗಿ ಕೃಷ್ಣನ್ ಕೊಡು. ಕೃಷ್ಣ ಯಾರು ಶ್ಯಾಮ? ಮಮ್ಮಿ, ಕೃಷ್ಣ ವಿಹಾರಿ ಕ್ಲಾಸ್ಮೇಟ್. ಇವತ್ತು ವಿಹಾರಿ ಟರ್ಮ್ ಫೀಸ್ ಕಟ್ಟಕ್ ಸ್ಕೂಲಿಗೆ ಹೋದಾಗ ಅಲ್ಲಿ ನಮ್ಗೆ ಕೃಷ್ಣ ಪರಿಚಯ ಆದ. ಹೌದತ್ತೆ, ಕೃಷ್ಣ ಸೇಮ್ ಶ್ರೀ ಕೃಷ್ಣನ ಹಾಗೆ ಹಾಡ್ ಹಾಡ್ದ. ಅವನ್ ಮುದ್ ಮಾತ್ ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಕೃಷ್ಣನ್ ತಂದೆ ಏನ್ ಮಾಡ್ತಾರಪ್ಪ? ಅವರು ಡ್ರೈವರ್ ಆಗಿ ವರ್ಕ್ ಮಾಡ್ತಾರೆ ಡ್ಯಾಡಿ. ಒಬ್ಬ ಡ್ರೈವರ್ ಅಷ್ಟು ದೊಡ್ಡ ಸ್ಕೂಲಲ್ಲಿ ಮಗನ್ ಓದಿಸ್ತಾ ಇದ್ದಾನ? ಇಲ್ಲ ಡ್ಯಾಡಿ, ಕೃಷ್ಣ ತುಂಬಾ ಟ್ಯಾಲೆಂಟೆಡ್ ಮಗು. ನನ್ನ ಕಂಪನಿ ಸೇಲ್ಸ್ ದಿನ ದಿನ ಕಡಿಮೆ ಆಗ್ತಾ ಇದೆ. ಆ ಶ್ಯಾಮ ಕಂಪನಿ ಸೇಲ್ಸ್ ಹೆಚ್ಚಾಗ್ತಿದೆ. ಅವ್ರ ನಾಶ ಮಾಡಬೇಕು ಅಂತ ಪಾತಾಳಕ್ಕೆ ನುಗ್ಗಿದ್ರು ಅವ್ರೇನೋ ಇಂಚಾಗಿ ಹತ್ತಿ ನನ್ನೇ ಮೀರಿಸ್ತಿದ್ದಾರೆ. ಎಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ್ರು, ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿದ್ರು, ಎಲ್ಲ ಫ್ಲಾಪ್ ಆಗ್ತಿದೆ ಬಿಟ್ರೆ ಅವ್ರನ್ನೇನು ಮಾಡೋಕ್ಕಾಗ್ತಿಲ್ಲ. ಇನ್ನೇನು ಮಾಡಿದ್ರೆ ಅವ್ರ ನಾಶ ಆಗ್ಬೋದು. ಆ ಕುಟುಂಬ ಸಂತೋಷವಾಗಿದ್ರೆ ನನಗೆ ನೋಡೋಕ್ಕಾಗ್ತಿಲ್ಲ. ಅವ್ರ ಸೋಲನ್ನ ನಾನು ನೋಡಬೇಕು. ಕೃಷ್ಣ, ಹೋಮ್ವರ್ಕ್ ಮುಗೀತಾ? ಇಲ್ಲ ಅಮ್ಮ, ಇನ್ನ ಮಾಡ್ತಾ ಇದ್ದೀನಿ. ಮಾಡ್ಕೋ. ಕೃಷ್ಣ, 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 ನೀನ್ ಬರ್ಕೊಳಪ್ಪ, ನಾನು ಹೋಗಿ ನೋಡ್ತೀನಿ. ಸರಿ ಅಮ್ಮ. ಕೃಷ್ಣ.
ಏನ್ ಮೇಡಮ್? ನಾನ್ ಕರ್ದಿದ್ದು ನಿನ್ನಲ್ಲ, ಕೃಷ್ಣನ್ನ. ಬರಕ್ ಹೇಳು. ಕೃಷ್ಣ ಓದ್ತಾ ಇದ್ದಾನೆ ಮೇಡಮ್. ಪರವಾಗಿಲ್ಲ, ಬರಕ್ ಹೇಳು. ಏನಾದ್ರೂ ಕೆಲಸ ಇದ್ರೆ ನನಗೆ ಹೇಳಿ ಮೇಡಮ್, ನಾನ್ ಮಾಡ್ತೀನಿ. ಅದು ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಅಲ್ಲ, ಅವನ್ ಮಾಡ್ಬೇಕು. ಮೊದ್ಲು ಅವನ್ನ ಕರಿ. ಅಂದ್ರೆ ಅವನ್ದಿನ್ನೂ ಹೋಮ್ವರ್ಕ್ ಮುಗ್ದಿಲ್ಲ ಅಂದ್ರೆ ಏನಾಗುತ್ತೆ ಹೇಳು ಪೂರ್ಣ. ಈಗ ಅವನೇನಾದ್ರೂ ಕಲೆಕ್ಟರ್ ಪ್ರಿಪೇರ್ ಆಗ್ತಿದಾನಾ, ಇಲ್ಲ ಡಾಕ್ಟರೇಟ್ ಓದ್ತಾ ಇದ್ದಾನಾ? ಇಲ್ಲ ಅಲ್ವಾ? ಇವತ್ ಒಂದಿನ ಹೋಮ್ವರ್ಕ್ ಮಾಡದೇ ಇದ್ರೆ ಏನೂ ಆಗೋದಿಲ್ಲ. ಮೊದ್ಲು ಅವನ್ನ ಕರಿ. ಸರಿ ಮೇಡಮ್. ಕೃಷ್ಣ, ಏನಮ್ಮ? ಮೇಡಮ್ ಕರೀತಾ ಇದ್ದಾರೆ, ಒಂದ್ಸಲ ಬರ್ತೀಯನಪ್ಪ? ಸರಿ ಅಮ್ಮ. ಏನ್ ಮೇಡಮ್ ಕರ್ದಿದ್ದು? ಪೂರ್ಣ, ನೀನ್ ಇವನ್ನ ಇಲ್ಲೇ ಬಿಟ್ಟು ಒಳಗ್ ಹೋಗಿ ಕೆಲ್ಸ ನೋಡ್ಕೊ. ಕೆಲ್ಸ ಮುಗಿದ್ಮೇಲೆ ನಾನೇ ಇವನ್ನ ಕಳಿಸ್ತೀನಿ. ಕಂದ ಕೃಷ್ಣ, ಏನಮ್ಮ? ಸ್ಕೂಲಲ್ಲಿ ಹೇಗೆ ಹೇಳ್ಕೊಡ್ತಾ ಇದ್ದಾರೆ? ಓ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರಮ್ಮ. ನಿನಗ್ ಪಾಠ ಎಲ್ಲ ಅರ್ಥ ಆಗ್ತಿದ್ಯಾ? ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದ್ತಿದ್ದೀನಿ. ಅಮ್ಮ, ಇಲ್ಲಿ ನೋಡು ಹೆಂಗ್ ಬರ್ದಿದ್ದೀನಿ. ತುಂಬಾ ಚೆನ್ನಾಗಿ ಬರ್ದಿದ್ಯಾ ಕಂದ. ನಿನ್ಗೆ ಸ್ಕೂಲಲ್ಲಿ ಫ್ರೆಂಡ್ಸ್ ಯಾರಾದ್ರೂ ಸಿಕ್ಕಿದಾರಾ? ಹಾ, ಸಿಕ್ಕಿದ್ರಮ್ಮ. ಎಷ್ಟ್ ಜನ? ಎಲ್ರು. ಆದ್ರೆ ನನ್ಗೆ ವಿಹಾರಿ ಮಾತ್ರ ನನ್ ಬೆಸ್ಟ್ ಫ್ರೆಂಡ್. ಹೌದಾ ಕಂದ? ಹೌದಮ್ಮ. ವಿಹಾರಿಗೆ ಕಡಿಮೆ ಮಾರ್ಕ್ಸ್ ಬರುತ್ತೆ, ಅದಕ್ಕೆ ಅವ್ರ ಡ್ಯಾಡಿ, ಮಮ್ಮಿ ಮತ್ತೆ ಟೀಚರ್ ಎಲ್ರು ವಿಹಾರಿಗೆ ಹೇಳ್ಕೊಡು ಅಂತ ಹೇಳಿದ್ರು. ಹಾಗಾದ್ರೆ ಅವನಿಗೆ ನೀನ್ ಹೇಳ್ಕೊಡ್ತಿದ್ಯಾ? ಓ, ಕಲಿಸ್ತಿದ್ದೀನಮ್ಮ. ಆ ಕೃಷ್ಣನಿಗೆ ಕೂಡ ಹೇಳಿದ್ದೀನಿ, ವಿಹಾರಿಗೆ ಚೆನ್ನಾಗಿ ಓದೋಕೆ ಬರ್ಲಿ ಅಂತ. ಎಷ್ಟೇ ಆದ್ರೂ ನನ್ ಮಗ, ನನ್ ಮುದ್ದು ಬಂಗಾರ. ಏನಂದ್ರೆ? ಏನ್ ಶ್ಯಾಮ? ಏನ್ರಿ ಮಾಡ್ತಾ ಇದ್ದೀರಾ? ಫೋಟೋಸ್ ನೋಡ್ತಾ ಇದ್ದೆ. ಫೋಟೋಸಾ? ಯಾರ್ ಫೋಟೋಸ್ ರೀ? ನನ್ನ ಫ್ರೆಂಡ್ಗೆ ಮಗು ಹುಟ್ಟಿದೆ ಶ್ಯಾಮ. ಅವನು ಪಿಕ್ಸ್ ಕಳಿಸಿದಾನೆ, ನೋಡು ಎಷ್ಟು ಕ್ಯೂಟ್ ಆಗಿದೆ. ಪಾಪು ತುಂಬಾ ಚೆನ್ನಾಗಿದೆ, ಮುದ್ದಾಗಿದೆ. ಏನಂದ್ರೆ? ಹೇಳು ಶ್ಯಾಮ. ನಮ್ಗೆ ನಮ್ಗೆ ನಮಗ್ ಕೂಡ ಇಂಥ ಪಾಪು ಇದ್ರೆ ಚೆನ್ನಾಗಿರತ್ತಲ್ವಾ? ಈಗ ಡೆಲಿವರಿ ಆರಾಮಾಗತ್ತೆ, ಆದ್ರೆ ಆಮೇಲೆ ಅವ್ರಿಗೆ ಮಕ್ಕಳಾಗೋ ಚಾನ್ಸ್ ಇರೋದಿಲ್ಲ. ಸಾರಿ ಶ್ಯಾಮ, ನಿನಗೆ ಮಕ್ಕಳಾಗಲ್ಲ. ಈ ವಿಷಯ ನಿನಗೆ ನಾನು ಹೇಗೆ ಹೇಳಕ್ಕಾಗಲ್ಲ. ಯಾಕೆ, ಏನಾಯ್ತ್ರಿ? ಸೈಲೆಂಟ್ ಆದ್ರಿ? ನಮ್ಗೆ ಪಾಪು ಬೇಡವಾ? ಅದೇ ಯೋಚನೆ ಮಾಡ್ತಾ ಇದ್ದೆ ಶ್ಯಾಮ. ಏನ್ ಗೊತ್ತಾ, ಮನೆಯಲ್ಲಿ ಗಂಡ್ ಮಕ್ಳು ಎಷ್ಟು ತುಂಟಾಟ ಮಾಡಿದ್ರು ಒಂದು ಹೆಣ್ಮಗು ಇದ್ರೆ ಒಂಥರ ಖುಷಿ. ಉದ್ದವಾದ ಲಂಗ ಬ್ಲೌಸ್ ಹಾಕೊಂಡು ಆ ಪುಟ್ ಪಾದ ಗೆಜ್ಜೆ ಹಾಕೊಂಡು ಮನೆಯೆಲ್ಲ ಓಡಾಡ್ತಿದ್ರೆ ಮನೆಯಲ್ಲಿ ಆ ಮಹಾಲಕ್ಷ್ಮಿ ಓಡಾಡ ಹಾಗಿರತ್ತೆ. ಹೌದು ಶ್ಯಾಮ, ನನಗೂ ಒಂದು ಪಾಪು ಇದ್ರೆ ಚೆನ್ನಾಗಿರತ್ತೆ ಅನ್ಸುತ್ತೆ, ನಿನ್ ಥರ.
ಈ ಸಲ ಫಸ್ಟ್ ರ್ಯಾಂಕ್ ಯಾರು ಬರ್ತಾರೆ? ಸೈಲೆನ್ಸ್. ಈ ಸಾರಿ ಫಸ್ಟ್ ರ್ಯಾಂಕ್ ಯಾರಿಗೆ ಬಂದಿದೆ ಹೇಳಿ? ಕೃಷ್ಣನ್ಗೆ. ಸೆಕೆಂಡ್ ರ್ಯಾಂಕ್ ರಾಮ್. ಥರ್ಡ್ ರ್ಯಾಂಕ್ ಉದಯ್. ಫೋರ್ತ್ ರ್ಯಾಂಕ್ ವೈಷ್ಣವ್. ಫಿಫ್ತ್ ರ್ಯಾಂಕ್ ವಿಹಾರಿ. ರ್ಯಾಂಕ್ ಬೇಕು ಅಂದ್ರೆ ಬೇಕಾಗಿರೋದು ದುಡ್ಡಲ್ಲ, ಓದ್ಬೇಕು ಅನ್ನೋ ಛಲ ಇರಬೇಕು ಅಂತ ಇವತ್ತು ನಮ್ಮ ಕೃಷ್ಣ ನಿರೂಪಿಸಿದಾನೆ. ಯಾವುದೋ ಚಿಕ್ಕ ಸ್ಕೂಲಲ್ಲಿ ಓದಿ ನಿಮ್ಗಳ ಜೊತೆ ಬಂದು ಪೈಪೋಟಿ ಮಾಡಿ ಕ್ಲಾಸ್ಗೆ ಫಸ್ಟ್ ಬಂದಿದ್ದಾನೆ. ಇದು ಸಾಮಾನ್ಯವಾದ ವಿಷಯ ಅಲ್ಲ, ಅವನಲ್ಲಿರೋ ಟ್ಯಾಲೆಂಟ್ ಅಂತದು. ಇವತ್ತು ನಾವೆಲ್ಲರೂ ಹೆಮ್ಮೆಯಿಂದ ಮಾತಾಡ್ಬೇಕಾಗಿರೋದು ನಮ್ ವಿಹಾರಿ ಬಗ್ಗೆ. ಯಾಕೆ ಅಂದ್ರೆ ಪ್ರತಿ ಸಾರಿ ಕಡೆನಲ್ಲಿ ಬರೋ ವಿಹಾರಿ ಈ ಸಾರಿ 5th ರ್ಯಾಂಕಲ್ಲಿ ಬಂದಿದ್ದಾನೆ. ಇದು ಎಲ್ರಿಗೂ ಸಾಧ್ಯವಾಗೋ ಮಾತಲ್ಲ. ಇದಕ್ಕೆಲ್ಲ ಕಾರಣ ನಮ್ ಕೃಷ್ಣ. ಅವನು ಓದ್ತಾ ವಿಹಾರಿ ಕೂಡ ಓದೋ ಹಾಗೆ ಮಾಡಿದಾನೆ. ಇವರಿಬ್ಬರ ಸ್ನೇಹದಿಂದಾನೇ ವಿಹಾರಿಗೆ ಒಳ್ಳೆ ಮಾರ್ಕ್ಸ್ ಬಂದಿರೋದು. ದೊಡ್ಡವ್ರು ಹೇಳಿದ ಹಾಗೆ ಒಳ್ಳೆ ಸ್ನೇಹ ಒಳ್ಳೆ ದಾರಿಲಿ ನಡೆಯೋ ಹಾಗೆ ಮಾಡತ್ತೆ, ಕೆಟ್ಟ ಸ್ನೇಹ ಕೆಟ್ಟ ದಾರಿಲಿ ಹೋಗೋ ಹಾಗೆ ಮಾಡತ್ತೆ. ಒಬ್ಬ ವ್ಯಕ್ತಿಗೆ ಉನ್ನತವಾಗಿರೋ ಭವಿಷ್ಯ ಬೇಕು ಅಂದ್ರೆ ಖಂಡಿತವಾಗ್ಲೂ ಕಷ್ಟಪಟ್ಟು ಚೆನ್ನಾಗಿ ಓದ್ಬೇಕು, ಒಳ್ಳೆಯವ್ರ ಸ್ನೇಹ ಮಾಡ್ಬೇಕು. ವಿಹಾರಿಗೆ ಕೃಷ್ಣನಂತ ಫ್ರೆಂಡ್ ಸಿಕ್ಕಿರೋದು ಅವನ ಅದೃಷ್ಟ. ನೀವು ಕೃಷ್ಣನ್ ಜೊತೆ ಫ್ರೆಂಡ್ಶಿಪ್ ಮಾಡಿ, ಅವನ್ ತರನೇ ಓದಿ. ನೀವೆಲ್ರೂ ಚೆನ್ನಾಗಿ ಓದಿ ಫ್ಯೂಚರ್ ಅಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೇಕು ಅನ್ನೋದೇ ನಮ್ ಕೋರಿಕೆ, ಹಾಗೆ ನಿಮ್ ತಂದೆ ತಾಯಿ ಆಸೆ ಕೂಡ. ಅದಕ್ಕೆ ಇನ್ಮೇಲಾದ್ರೂ ನೀವೆಲ್ರೂ ಕೃಷ್ಣನ್ ತರ ಓದಿನ ಮೇಲೆ ಶ್ರದ್ಧೆ ಇಡಿ. ಅಮ್ಮ, ಏಯ್ ನಿಂತ್ಕೋ. ಏನಿವನು ತುಂಬಾ ಖುಷಿಯಾಗಿದ್ದಾನೆ. ಕೃಷ್ಣ ಇಲ್ಬಾ. ಏನ್ ಮೇಡಮ್, ಯಾಕೆ ಕರ್ದಿದ್ದು? ನಿನ್ ಕೈಯಲ್ಲೇನೋ ಇದೆ, ಏನದು? ಓ ಇದಾ, ಪ್ರೋಗ್ರೆಸ್ ರಿಪೋರ್ಟ್ ಮೇಡಮ್. ಓಹೋ, ಇವನ್ ಸಂತೋಷಕ್ಕೆ ಕಾರಣ ಇದೇನಾ? ನೀನ್ ಚಿಕ್ಕ ಸ್ಕೂಲಲ್ಲಿ ಓದಿದ್ರು ತುಂಬಾ ಚೆನ್ನಾಗಿ ಓದ್ತಿದ್ಯಾ ಅಲ್ವಾ? ಈ ಸಲ ಎಷ್ಟು ಮಾರ್ಕ್ಸ್ ತೆಗ್ದಿದ್ಯಾ ಅಂತ ನೋಡೋಣ. ಒಂದ್ಸಲ ನೀನ್ ಪ್ರೋಗ್ರೆಸ್ ಕಾರ್ಡ್ ಕೊಡು. ಇದು ಪ್ರೈವೇಟ್ ಸ್ಕೂಲ್ ಅಲ್ವಾ? ಈ ಪ್ರೋಗ್ರೆಸ್ ರಿಪೋರ್ಟ್ ಇವನ್ ಹತ್ರ ಹೇಗೆ ಬಂತು? ಮೇ ಬಿ ಇದು ಇವಂದಲ್ವೇನೋ. ಇದ್ರ ಮೇಲೆ ನಿನ್ ಹೆಸರಿದೆಯಲ್ಲೋ? ಅದು ನಂದೇ ಮೇಡಮ್. ನಿಂದೇನಾ? ನೀನ್ ಓದ್ತಿರೋದು ಬೇರೆ ಸ್ಕೂಲ್ ಅಲ್ವಾ? ಇಲ್ಲ ಮೇಡಮ್, ಈ ಸ್ಕೂಲಲ್ಲೇ ಓದ್ತಿದ್ದೀನಿ. ನಿನ್ನ ಅಲ್ಯಾರ್ ಜಾಯಿನ್ ಮಾಡಿಸಿದ್ದು? ನಮ್ಮಮ್ಮ ಸೇರಿಸಿದ್ದು. ಪೂರ್ಣ, ಪೂರ್ಣ, ಬರ್ತಾ ಇದ್ದೀನಿ ಮೇಡಮ್. ಏನಾಯ್ತು ಮೇಡಮ್? ಕೃಷ್ಣ ಏನಾದ್ರೂ ತಪ್ಪು ಮಾಡಿದ್ನಾ? ತಪ್ಪು ಮಾಡಿದ್ದು ಅವನಲ್ಲ, ನೀನು. ನಾನೇನ್ ತಪ್ಪು ಮಾಡಿದೆ ಮೇಡಮ್? ಇದೇನು ಹೇಳು. ನನ್ ಮನೇಲೇ ಇದ್ದು ನನಗ್ ಗೊತ್ತಿಲ್ದೆ ಆ ಸ್ಕೂಲಿಗೆ ಸೇರ್ಸಿದ್ಯಾ ಅಂದ್ರೆ ಏನ್ ಅರ್ಥ? ನನ್ ಕಣ್ಣಿಗೆ ಬಿದ್ದಿದ್ದಕ್ಕೆ ಈಗ್ಲೇ ಗೊತ್ತಾಯ್ತು. ಇಲ್ದೆ ಇದ್ರೆ
ನೀನ್ ಯಾವತ್ತೂ ಹೇಳ್ತಾನೆ ಇರ್ಲಿಲ್ಲ ಅಲ್ವಾ? ಗುಟ್ಟಾಗಿ ಇವನ್ನ ಚಿಕ್ಕ ಸ್ಕೂಲಿಂದ ದೊಡ್ಡ ಸ್ಕೂಲ್ಗೆ ಶಿಫ್ಟ್ ಮಾಡಿದ್ಯಾ ಅಂದ್ರೆ ನೀನು ಮಾಮೂಲಿ ಹೆಂಗ್ಸೆ ಅಲ್ಲ. ನಿನಗೆ ತುಂಬಾ ಬುದ್ಧಿವಂತಿಕೆ ಇದೆ. ಇದನ್ನ ಬಿಟ್ಟು ಇನ್ನೇನಾದ್ರೂ ಮುಚ್ಚಿಟ್ಟಿದ್ಯಾ? ಮೇಡಮ್, ನನ್ನ ಕ್ಷಮಿಸಿ ಮೇಡಮ್. ನಿಮಗೆ ಹೇಳ್ದೆ ನಾನು ಯಾವ ಕೆಲಸನೂ ಮಾಡಲ್ಲ. ಮತ್ತಿದನ್ ಯಾಕೆ ಮುಚ್ಚಿಟ್ಟೆ? ನಿಮಗೆ ಹೇಳಬೇಕು ಅಂತ ತುಂಬಾ ಸಲ ಟ್ರೈ ಮಾಡಿದೆ. ನೀವು ನನ್ನ ಮಾತನ್ನೇ ಕೇಳಿಸ್ಕೊಳ್ಳಿಲ್ಲ. ಅವನನ್ನ ಪರೀಕ್ಷೆ ಬಿಡಿಸ್ಬೇಕು ಅಂತ ಅದಕ್ಕೆ ಒಂದು 500 ರೂಪಾಯಿ ಫೀಸ್ ಕಟ್ಟಬೇಕಂತೆ. ಆದರೆ ಅದಕ್ಕೂ ಮುಂಚೆ ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಅದೇ ಮೇಡಮ್, ಕೃಷ್ಣ ಸ್ಕೂಲ್ನ ಪೂರ್ಣ ಹೇಳ್ತಿರೋದು ನಿಜಾನೇ. ಕೃಷ್ಣ ಸ್ಕೂಲಿಂದ ಬರೋ ಟೈಮ್ ಆಯ್ತು, ಆದ್ರೂ ಕೂಡ ಇನ್ನೂ ಬಂದಿಲ್ವಲ್ಲ. ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಏನಾಗಿರ್ಬೋದು? ಪೂರ್ಣ, ಹೇಳಿ ಮೇಡಮ್. ಇಲ್ಲೇನ್ ಮಾಡ್ತಿದ್ಯಾ? ಕೃಷ್ಣ ಇನ್ನೂ ಸ್ಕೂಲಿಂದ ಬಂದಿಲ್ಲ ಮೇಡಮ್. ಬರ್ತಾನೆ. ಬರ್ದೆ ಇನ್ನೆಲ್ ಹೋಗ್ತಾನೆ? ಹಾಗಲ್ಲ ಮೇಡಮ್, ನನ್ಗೆ ಯಾಕೋ ಸ್ವಲ್ಪ ಭಯ ಆಗ್ತಿದೆ. ಭಯ ಯಾಕೆ? ದೊಡ್ಡ ಸ್ಕೂಲ್ಗೆ ಕಳಿಸ್ತಿದ್ಯಲ್ಲ, ಅಲ್ಲಿ ಮಕ್ಕಳ ಜೊತೆಲಿ ಯಾವ ಆಟದಲ್ಲಿ ಮುಳುಗಿದಾನೋ ಇಲ್ಲ ಇನ್ನೇನೋ ಮಾಡ್ತಿದ್ದಾನೋ ಏನೋ. ಅದಕ್ಕೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ಯಾ? ಹಸ್ವಾದ್ಮೇಲೆ ಅವನೇ ಮನೆಗ್ ಬರ್ತಾನೆ ಬಿಡು. ಪೂರ್ಣ, ನಿನ್ಗೊಂದು ವಿಷಯ ಹೇಳ್ಬೇಕು. ಏನ್ ಮೇಡಮ್? ನೀನ್ ನಾಳೆ ಎಲ್ಲೂ ಹೋಗ್ಬೇಡ, ಮನೇಲೇ ಇರ್ಬೇಕು. ಅಂದ್ರೆ ಮೇಡಮ್ ಅದು... ಹೇಳು. ನಾಳೆ ಭಾನುವಾರ ಅಲ್ವಾ ಮೇಡಮ್? ಕೃಷ್ಣನ್ಗೆ ಸ್ಕೂಲ್ ಇರೋದಿಲ್ಲ. ಅದಕ್ಕೆ ಅವನನ್ನ ಝೂ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ. ಅವನ್ಗೆ ಝೂ ಪಾರ್ಕ್ ತೋರಿಸ್ದೇ ಇದ್ರೆ ಜಗತ್ತೇನ್ ಮುಳುಗೋಗಲ್ಲ. ಆದ್ರೆ ನೀನ್ ಮನೇಲಿ ಇಲ್ಲ ಅಂದ್ರೆ ನನಗ್ ಪ್ರಾಬ್ಲಮ್ ಆಗುತ್ತೆ. ಮೇಡಮ್, ಕರ್ಕೊಂಡು ಹೋಗ್ತೀನಿ ಅಂತ ಅವನಿಗೆ ಮಾತು ಕೊಟ್ಟಿದ್ದೆ. ಪರವಾಗಿಲ್ಲ, ಆಗಲ್ಲ ಅಂತ ಹೇಳು. ನಾಳೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ತುಂಬಾ ದಿನದ ನಂತರ ಎಲ್ಲ ಬರ್ತಿದ್ದಾರೆ. ನಮ್ಮನೇಲೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಅವ್ರನ್ನ ಕರ್ದಾಗೋಗಿದೆ. ನೀನು ಅವ್ರು ಹೋಗೋ ತನಕ ನಮ್ ಜೊತೆನೆ ಇರ್ಬೇಕು. ಮೇಡಮ್, ಕೃಷ್ಣನ ಝೂ ಪಾರ್ಕ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವನಿಗೆ ಬೇಜಾರಾಗತ್ತೆ ಮೇಡಮ್. ಪೂರ್ಣ, ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ ಮಗನ್ ಕರ್ಕೊಂಡು ನೀನ್ ಊರೆಲ್ಲ ತಿರುಗಿದ್ರೆ ಇಲ್ಲಿ ಕೆಲ್ಸ ಯಾರು ಮಾಡ್ತಾರೆ? ನಾಳೆ ಬಿಟ್ರೆ ಬೇರೆ ಯಾವತ್ತಾದ್ರೂ ತೋರಿಸ್ಬೋದು. ಆ ಝೂ ಪಾರ್ಕ್ ಯಾವಾಗ್ಲೂ ಅಲ್ಲೇ ಇರುತ್ತೆ, ಎಲ್ಲೂ ಓಡ್ ಹೋಗಲ್ಲ. ಆದ್ರೆ ನನ್ ಫ್ರೆಂಡ್ಸ್ ನಾಳೆ ಒಂದೇ ದಿನ ಇಂಡಿಯಾಲಿರ್ತಾರೆ, ಆಮೇಲೆ ಅಮೆರಿಕಾಗ್ ಹೊರಟೋಗ್ತಾರೆ. ನೀನೇನೇ ಆದ್ರೂ ಮನೇಲೇ ಇರ್ಬೇಕು. ಅಮ್ಮ. ಕೃಷ್ಣ, ಯಾಕಂದ ಇವತ್ತು ಲೇಟ್ ಆಯ್ತು? ಯಾಕಂದ್ರೆ ಇದನ್ ತಗೋ, ಇದನ್ ನೋಡು. ಇದನ್ ಯಾರು ಕೊಟ್ರು ಕಂದ? ನಾನು ಕ್ಲಾಸ್ ಫಸ್ಟ್ ಬಂದಿದ್ದೀನಲ್ಲಮ್ಮ, ಅದಕ್ಕೆ ವಿಹಾರಿ ಡ್ಯಾಡಿ ಇದನ್ನ ಗಿಫ್ಟ್ ಆಗಿ ಕೊಟ್ರು. ಅರರರೆ, ನೋಡಿದ್ಯಾ ಕಂದ? ಚೆನ್ನಾಗಿ ಓದಿದ್ರೆ ನಿನ್ನ ಎಲ್ರೂ ಮೆಚ್ಕೋತಾರೆ. ನಿನ್ಗೆ ಹೀಗೆ ಗಿಫ್ಟ್ಗಳು ಕೊಡ್ತಾರೆ ಕಂದ. ಅದಕ್ಕೆ ನೀನ್ ಯಾವಾಗ್ಲೂ ಹೀಗೆ ಓದ್ಬೇಕು. ಆಯ್ತಮ್ಮ. ಅಮ್ಮ, ನೀನ್ಯಾಕೆ ಡಲ್ ಆಗಿದ್ದೀಯಾ? ಅದು ಹೇಳಮ್ಮ. ನಾಳೆ ನಿನ್ನ ಝೂ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ ಅಲ್ವಾ? ಹಾ, ಹೇಳಿದಿರಿ. ನನಗ್ ನೆನಪಿದೆ ಅಮ್ಮ. ಮೇಡಮ್ ಬೇಡ ಅಂದ್ರು ಕಂದ. ಹೇಳ್ತೀನಿ, ಒಂದೊಳ್ಳೆ ಫ್ರೆಂಡ್ಶಿಪ್ ಕತೆ ಹೇಳ್ತೀನಿ. ಸರಿ ಮಮ್ಮಿ. ತುಂಬಾ ವರ್ಷಗಳ ಹಿಂದೆ ಒಂದ್ ಕಾಡಲ್ಲಿ ಒಂದ್ ಆಮೆ, ಕಾಗೆ ಮತ್ತೆ ಇಲಿ ಇತ್ತು. ಇವ್ರ ಮೂರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅವರು ಪ್ರತಿದಿನ ಸಂಜೆ ಒಂದ್ ನದಿ ತಡದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಿದ್ವು. ಒಂದಿನ ಇವ್ರ ಹತ್ರಕ್ಕೆ ಒಂದ್ ಜಿಂಕೆ ಬಂದು, ನನ್ಗೆ ಫ್ರೆಂಡ್ಸ್ ಯಾರು ಇಲ್ಲ, ನಾನ್ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ ಅಂದಿದ್ದಕ್ಕೆ ಇವ್ರೆಲ್ಲ ಒಪ್ಕೊಂಡ್ರು. ಆಮೇಲೆ ಪ್ರತಿದಿನ ಅವ್ರ ಕೆಲ್ಸ ಅವ್ರು ಮಾಡ್ಕೊಂಡು ಆಹಾರಕ್ಕೋಸ್ಕರ ಎಲ್ಲೇ ಹೋದ್ರು ಸಂಜೆ ಮಾತ್ರ ನದಿ ಹತ್ರ ಬಂದು ಹರಟೆ ಹೊಡಿತಾ ಇದ್ವು. ಆದ್ರೆ ಒಂದಿನ ಜಿಂಕೆ ಬರ್ಲಿಲ್ಲ. ಓ ಹೌದಾ? ಎಲ್ಲಿಗೆ ಹೋಯ್ತು ಮಮ್ಮಿ? ಹೇಳ್ತೀನಿ ಕಂದ. ಆಗ ಜಿಂಕೆ ಬರ್ಲಿಲ್ಲ. ಅದೇನಾಯ್ತು ಅಂತ ಎಲ್ಲ ಯೋಚನೆ ಮಾಡ್ತಿದ್ರೆ ಕಾಗೆ ಹಾರ್ತಾ ಹೋಗಿ ಕಾಡೆಲ್ಲ ನೋಡ್ತಿದ್ರೆ ಒಂದ್ ಕಡೆ ಜಿಂಕೆ ಒಂದ್ ಬಲೆಲಿ ಸಿಕ್ಕಾಕೊಂಡಿತ್ತು. ಹೌದಾ ಮಮ್ಮಿ?
ಆಗ ಕಾಗೆ ಏನ್ ಮಾಡ್ತು? ಆಗ ಕಾಗೆ ತಿರ್ಗಾ ಇಲಿ ಆಮೆ ಹತ್ರ ಬಂದು ವಿಷಯ ಎಲ್ಲ ಅವ್ರಿಗೆ ಹೇಳ್ತು. ಆಗ ಎಲ್ರೂ ಸೇರಿ ಜಿಂಕೆ ಹತ್ರಕ್ ಓಡ್ ಹೋದ್ರು. ಇಲ್ಲಿ ಆ ಬಲೆ ಕಟ್ ಮಾಡಿದಿಕ್ಕೆ ಜಿಂಕೆ ತಪ್ಪಿಸ್ಕೊಂತು. ಹೇ ಸೂಪರ್ ಸೂಪರ್ ಸೂಪರ್, ಜಿಂಕೆನ ಕಾಪಾಡ್ಬಿಟ್ರು. ಕತೆ ಇನ್ನು ಪೂರ್ತಿ ಆಗಿಲ್ಲಪ್ಪ, ಇನ್ನೂ ಇದೆ. ಅಷ್ಟೊತ್ತಿಗೆ ಅಲ್ಲಿ ಬೇಟೆಗಾರ ಬಂದ್ಬಿಟ್ಟ. ಇಲ್ಲಿ ಜಿಂಕೆ ಕಾಗೆ ಎಲ್ಲ ಹೋದ್ವು. ಆಮೆ ಅವನ್ಗೆ ಸಿಗ್ಬಿತ್ತು. ಪಾಪ ಆ ಆಮೆ ಮಮ್ಮಿ. ಹೌದಲ್ವಾ? ಅದಕ್ಕೆ ಹೇಗಾದ್ರೂ ಮಾಡಿ ಆಮೆನ ಬಿಡಿಸ್ಬೇಕು ಅಂತ ಜಿಂಕೆ ಇಲ್ಲಿ ಕಾಗೆ ಎಲ್ರೂ ಸೇರಿ ಒಂದ್ ಪ್ಲಾನ್ ಮಾಡಿದ್ವು. ಏನ್ ಪ್ಲಾನ್ ಮಮ್ಮಿ? ಆ ಪ್ಲಾನ್ ಏನಂದ್ರೆ, ಬೇಟೆಗಾರ ಹೋಗೋ ದಾರಿಲಿ ಜಿಂಕೆ ಸತ್ ಹೋದ ಹಾಗೆ ಆಕ್ಟ್ ಮಾಡ್ತು. ಕಾಗೆ ಏನ್ ಮಾಡ್ತು ಅಂದ್ರೆ, ಸತ್ ಹೋಗಿರೋ ಜಿಂಕೆನ ಕುಕ್ಕಿ ತಿನ್ನೋ ಹಾಗೆ ನಟಿಸ್ತು. ಅದನ್ ನೋಡಿದ ಬೇಟೆಗಾರ ಜಿಂಕೆ ಸಿಕ್ತು ಅಂತ ಖುಷಿಯಿಂದ ಆಮೆ ಇರೋ ಚೀಲಾನ ಕೆಳಗ್ ಬಿಟ್ಟು ಜಿಂಕೆ ಕಡೆ ಓಡ್ ಹೋಗ್ತಾನೆ. ಪಕ್ಕದಲ್ಲಿರೋ ಇಲಿ ಆಮೆ ಇರೋ ಚೀಲ ಬಿಡಿಸಿ ಆಮೆ ಹೊರಗ್ ಬರೋ ಹಾಗೆ ಮಾಡ್ತು. ಮತ್ತೆ ಜಿಂಕೆ ಅವನ್ಗೆ ಸಿಕ್ತಾ ಮಮ್ಮಿ? ಇಲ್ಲ ಕಂದ, ಬೇಟೆಗಾರ ಜಿಂಕೆ ಹತ್ರ ಬರ್ತಿದ್ ಹಾಗೆ ಕಾಗೆ ಸ್ಲೋ ಆಗಿ ಕಾವ್ 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 ಅಂತ ಕೂಗ್ತಾ ಹಾರ್ ಹೋಯ್ತು. ಜಿಂಕೆನೂ ಎದ್ದು ಓಡ್ ಹೋಯ್ತು. ಅದು ನೋಡಿ ಬೇಟೆಗಾರ ನಿರಾಸೆಯಿಂದ ಚೀಲದ ಹತ್ರ ಬಂದ್ರೆ ಆ ಚೀಲದಲ್ಲಿ ಆಮೇನೂ ಇಲ್ಲ. ಕೃಷ್ಣ, ಅಲ್ಲಿ ಆ ಕಾಯಿನ್ನ ಹೊಡಿ. ಅದಲ್ಲ, ಇದು ವೆರಿ ಗುಡ್, ತುಂಬಾ ಚೆನ್ನಾಗಾಡ್ದೆ. ಥ್ಯಾಂಕ್ಸ್ ಶ್ಯಾಮಮ್ಮ. ಕಂದ, ಇದನ್ನ ಹೊಡಿ. ಈಗ ಸರಿಯಾಗಿ ಆ ಕಾಯಿನ್ ನೋಡಿ ಹೊಡಿ. ಪುಟ್ಟ ವಿಹಾರಿ, ಅದಲ್ಲ, ಈ ಕಾಯಿನ್ ಹೊಡಿಬೇಕು. ಪುಟ ವಿಹಾರಿ, ಈ ಕಾಯಿನ್ ನ ಹಿಂಗ್ ಹೊಡೆದ್ರೆ ಖಂಡಿತ ರಿಂಗಿ ಹೋಗುತ್ತೆ. ಗೆಲ್ಲದ್ ನೀನೇ. ವೆರಿ ಗುಡ್, ವೆರಿ ಗುಡ್. ಕೃಷ್ಣ, ನೀನು ಕಾನ್ಸಂಟ್ರೇಷನ್ ಅಲ್ಲಿ ಆಡು. ಗೆಲ್ಬೇಕು ಅಂತ ನಾವ್ ನಂಬಿದ್ರೆ ಖಂಡಿತ ಗೆಲ್ತೀವಿ. ನಿನ್ ಮನ್ಸ್ ಹೇಗ್ ಹೇಳುತ್ತೋ ಹಾಗಾಡು. ಸರಿ ಶ್ಯಾಮಮ್ಮ. ಈ ಶ್ಯಾಮ ಏನು ತನ್ ಮಗನ್ನೇ ಸೋಲ್ಸೋಕ್ ಹೊರಟಿದ್ದಾಳೆ. ಕೃಷ್ಣನ್ಗೆ ಯಾಕೆ ಇಷ್ಟು ಸಪೋರ್ಟ್ ಮಾಡ್ತಾಳೆ? ಕೃಷ್ಣ, ಗೆದ್ದಿದ್ ನಾವೇ. ನಾನ್ ಸೋತಿದಲ್ಲ, ಬೇಕು ಅಂತಾನೆ ನೀವ್ ನನ್ನ ಸೋಲ್ಸಿದ್ದು. ವಿಹಾರಿ, ಕಂದ ವಿಹಾರಿ, ಇದು ಗೇಮ್ ಕಣೋ. ಇದ್ರಲ್ಲಿ ಸೋತ್ರೆ ನೀನ್ ಹೀಗ್ ಕೋಪ ಮಾಡ್ಕೋಬೋದಾ? ತಪ್ಪಲ್ವಾ? ಹೌದಪ್ಪ, ಹೀಗೆ ಗೇಮಲ್ಲಿ ಗೆಲುವು ಸೋಲು ಸಹಜ. ಇದಕ್ಕೆ ಹೀಗ್ ಮಾಡಬಾರ್ದು. ಕೂತ್ಕೋ, ಇನ್ನೊಂದು ಗೇಮ್ ಆಡೋಣಂತೆ. ನಾನು ಆಡಲ್ಲ. ನಿಮ್ಗೆ ಅವನೇ ಗೆಲ್ಬೇಕು ಅಲ್ವಾ? ಈಗ ಅವನು ಗೆದ್ನಲ್ಲ, ಈಗ ನಿಮಗ್ ಖುಷಿ ತಾನೆ? ಸಾರಿ ವಿಹಾರಿ, ನಾನು ಬೇಕಂತ ಗೆದ್ದಿಲ್ಲ. ನನ್ಗಿಂತ ನೀನೇ ಚೆನ್ನಾಗಿ ಆಡಿದ್ದು. ಆದ್ರೆ ಗೇಮಿಂಗ್ ಆಯ್ತು. ನಾವ್ ಇನ್ನೊಂದ್ ಗೇಮ್ ಆಡೋಣ ಬಿಡು. ನಾನು ಆಡಲ್ಲ. ಸಾರಿ ಹೇಳಿದ್ನಲ್ವಾ, ಅರ್ಥ ಮಾಡ್ಕೋ. ನಿನ್ ಸಾರಿ ನನ್ಗೇನ್ ಬೇಕಾಗಿಲ್ಲ.